ಶ್ರೀಮಂತು, ನೀನ್ ಅರ್ಧ ಬಾಳೆಹಣ್ಣು ತಿಂದು ಇನ್ನರ್ಧ ಬಾಳೆಹಣ್ಣು ಸಪ್ತಮಿಗೆ ಕೊಡಪ್ಪ. ಅರ್ಧ ತಿಂದು ಇನ್ನರ್ಧನ ಅವ್ರಿಗೆ ಕೊಡ್ಬೇಕಾ? ಏಕೆ? ಫುಲ್ಲೇ ಕೊಡ್ತೀನಿ ಬಿಡಿ, ತಿನ್ನಿ. ನಾನು ಬೇರೆ ಬಾಳೆಹಣ್ಣು ತಿಂತೀನಿ. ತೋರಿಸಪ್ಪ, ನೀವು ಚೆನ್ನಾಗಿ. ಯಾಕೆಲ್ರು ಹೀಗೆ ನಗಾಡ್ತಿದ್ದೀರಾ? ಶ್ರೀಮಂತು, ಅದು ಹಾಗಲ್ಲ ಕಣೋ. ಎಲ್ಲ ವಿಷಯದಲ್ಲೂ ಜಿಪುಣ್ತನ ತೋರಿಸೋ ನೀನು ಈ ಹಂಚ್ಕೊಂಡು ತಿನ್ನೋದ್ರಲ್ಲಿ ಮಾತ್ರ ಧಾರಾಳ್ತನ ತೋರಿಸ್ತಾ ಇದೆಯಲ್ಲ, ಅದು ಹೇಗೆ? ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಜೀವನದಲ್ಲಿ ಹಾಲು ಹಣ್ಣನ್ನ ಹಂಚ್ಕೊಂಡು ತಿನ್ಬೇಕು. ಅಂದ್ರೆ ಗಂಡ ತಿನ್ನೋ ಹಣ್ಣಲ್ಲಿ ಹೆಂಡತಿಗೂ ಅರ್ಧ ಕೊಡಬೇಕು, ಕುಡಿಯೋ ಹಾಲಲ್ಲಿ ಹೆಂಡತಿಗೂ ಅರ್ಧ ಕೊಡಬೇಕು. ಈ ಥರ ಎಲ್ಲದನ್ನೂ ಹಂಚ್ಕೊಂಡು ತಿಂದರೆ ಜೀವನದಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಹಂಚ್ಕೋಬಹುದು. ಇದೇ ಈ ಶಾಸ್ತ್ರದ ಅರ್ಥ, ಗೊತ್ತಾಯ್ತಾ? ತಿಳಿತು ತಿಳಿತು, ಹಾಗೆ ಮಾಡ್ತೀನಿ. ಬಾಬಾ, ಈ ಶಾಸ್ತ್ರದ ಬಗ್ಗೆ ಇಷ್ಟೇ ಸಾಕಾ ಇಲ್ಲ ಇನ್ನು ಡೀಟೇಲ್ ಆಗಿ ಹೇಳ್ಬೇಕಾ? ಬೇಡನಮ್ಮ, ಇಷ್ಟೇ ಸಾಕು, ಎಲ್ಲ ಗೊತ್ತಾಯ್ತು. ಅಜ್ಜಿ ಸರಿ, ನೀವು ಹೇಳ್ದಂಗೆ ಕೇಳ್ತೀನಿ. ತಗೋ ಶ್ರೀಮಂತ. ಅಂದ್ರೆ ಇದನ್ನು ಅಷ್ಟೇ, ನೀವು ಅರ್ಧ ಕುಡ್ದು ನನ್ನ ಮಗಳಿಗೆ ಅರ್ಧ ಕೊಡ್ಬೇಕು. ಇನ್ನೂ ಕೊಡ್ಬೇಕಾ? ಸರಿ ಆಯ್ತು. ಬಾವಾ ಎಲ್ಲ ನೀವೇ ಕುಡಿದ್ರೆ ಹೆಂಗೆ? ಅಕ್ಕಂಗೂ ಸ್ವಲ್ಪ ಉಳಿಸಿ. ಸರಿ ಕಿಟ್ಟಿ, ಆಯ್ತು.